ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ದ ಕ್ರಿಕೆಟಿಂಗ್ ಟಾಪ್ ಸ್ಟೋರೀಸ್ ಗೈಸ್. ನಾಳೆಯಿಂದ ಸ್ಟಾರ್ಟ್ ಆಗ್ತಿದೆ WPL. ಅಂದರೆ ಕ್ರಿಕೆಟ್ ಲವರ್ಸ್ಗಳಿಗಂತೂ ಈ ಒಂದು ವರ್ಷ ಹೆವಿ ಈವೆಂಟ್ ಅಂತಾನೆ ಹೇಳ್ಬೋದು. ಪ್ರತಿಯೊಂದು ತಿಂಗಳು ಯಾಕೆ ಅಂತಂದ್ರೆ ನೋಡಿ, ಈ ತಿಂಗಳು ಜನವರಿಯಿಂದ ಫೆಬ್ರವರಿಗೂ WPL ಇರುತ್ತೆ. ಮತ್ತೆ ನೋಡಿ, ಫೆಬ್ರವರಿಯಿಂದ ಒಂದೂವರೆ ತಿಂಗಳು T20 ವರ್ಲ್ಡ್ ಕಪ್, ಮೆನ್ಸ್ T20 ವರ್ಲ್ಡ್ ಕಪ್ ಇರುತ್ತೆ. ಇದಾದ ಕೂಡಲೇ ಇದು ಟಾಟಾ IPL ಅಂದ್ರೆ ಇನ್ನು 2 ತಿಂಗಳು ಇರುತ್ತೆ. ಟೋಟಲಿ 3 ರಿಂದ 4 ತಿಂಗಳು ಈ ಒಂದು ಕ್ರಿಕೆಟ್ ನೋಡೋರ್ಗಂತ ಹಬ್ಬ ಅಂದ್ರೇನೆ ಹಬ್ಬ ಅಂತ ಹೇಳ್ಬೋದು ಗೈಸ್. ಓಕೆ ಗೈಸ್, ನಾಳೆ ಸ್ಟಾರ್ಟ್ ಆಗ್ತಿದೆ WPL. ಅದರಿಂದ ಫಸ್ಟ್ ಮ್ಯಾಚ್ ಯಾವ್ದಪ್ಪ ಅಂತಂದ್ರೆ, ಫಸ್ಟ್ ಮ್ಯಾಚ್ RCB ಮತ್ತೆ ಮುಂಬೈ ಇಂಡಿಯನ್ಸ್ ಅಂತಾನೆ ಹೇಳ್ಬೋದು ಗೈಸ್. ಇವೆರಡು ಟೀಮ್ಗಳು ಯಾವ ತರ ಇದೆ ಅಂತ ಫಸ್ಟ್ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನಾದ್ರೂ ಬೇಗ ಸ್ಟಾರ್ಟ್ ಮಾಡ್ಬಿಡೋಣ ಗೈಸ್. ಓಕೆ, ಫಸ್ಟ್ ನಮ್ಮ ಟೀಮ್ RCB ಬಗ್ಗೆ ಮಾತಾಡೋಣ ಗೈಸ್. RCB ಟೀಮ್ ಅಲ್ಲಿ ಎಲ್ಲಿಸ್ ಪೆರಿ ಇಲ್ದಿರೋದು ಇವಾಗ ಎಷ್ಟು ಜನಕ್ಕೆ ಮೈನಸ್ ಅಂತ ಅನ್ಸುತ್ತಂದ್ರೆ ಇವಾಗ ಗೊತ್ತಾಗ್ತಿದೆ ಆ ಒಂದು ಸ್ಥಾನ. ಯಾಕೆಂದ್ರೆ ಎಲ್ಲಿಸ್ ಪೆರಿ ಅಂತಂದ್ರೆ RCB ತಂಡದ IPL ಅಲ್ಲಿ AB ಡಿವಿಲಿಯರ್ಸ್ ನ ಮಿಸ್ ಯಾವ ತರ ಮಾಡ್ಕೊಂತೀವೋ ಅದೇ ತರನೇ ಎಲ್ಲಿಸ್ ಪೇರ್ನು ಕೂಡ ನಾವು WPL ಅಲ್ಲಿ RCB ತಂಡದ ಮಹಿಳೆಯರ ತಂಡದಲ್ಲಿ ಎಲ್ಲಿಸ್ ಪೇರ್ನ 100% ಮಿಸ್ ಮಾಡ್ಕೊಂತೀವಿ ಗೈಸ್. ಅವರು 3ನೇ ಸ್ಥಾನದಲ್ಲಿ ಬಂದು ಯಾವ ತರ ಫಿನಿಶಿಂಗ್ ಮಾಡ್ಕೊಡ್ತಾ ಇದ್ದಾರೆ ಅಂದ್ರೆ, ಆ 3ನೇ ಸ್ಥಾನದಲ್ಲಿ ಇವಾಗ ಅವ್ರು ಮ್ಯಾಚ್ ಮಾಡೋದಕ್ಕೆ ಯಾವ ಒಂದು ಪ್ಲೇಯರ್ ಕೈಲಿ ಆಗೋದೇ ಇಲ್ಲ ಅಂತ ನಾನು 100% ಹೇಳ್ತಾ ಇದ್ದೀನಿ. ಓಕೆ ಗೈಸ್, RCB ತಂಡದ ಯಾವ ತರ ಇದೆ ಪ್ಲೇಯಿಂಗ್ 11 ಅಲ್ಲಿ ನಾಳೆ ಅಂದ್ರೆ ಬಲಿಷ್ಠವಾಗಿರೋ ಪ್ಲೇಯಿಂಗ್ 11 ಯಾವ ತರ ಇದೆ ಅಂತ ನೋಡೋಣ. ಮೊದಲನೇದಾಗಿ ಸ್ಮೃತಿ ಮಂದನ್ ಅವರು ಕ್ಯಾಪ್ಟನ್ಸಿ ವಹಿಸ್ಕೊಂಡಿರ್ತಾರೆ. ಗೊತ್ತಲ್ವಾ, ಯಾ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಸಖತ್ತಾಗಿ ಒಳ್ಳೆ ಕ್ಲಾಸಿಕ್ ಬ್ಯಾಟ್ಸ್ಮನ್ ಅಂತಾನೆ ಹೇಳ್ಬೋದು. ಲೆಫ್ಟ್ ಹ್ಯಾಂಡರ್ ಆಗಿ ಸ್ಮೃತಿ ಮಂದನ್ ಅವರು ಓಪನಿಂಗ್ ಅಲ್ಲಿ ಇರ್ತಾರೆ. ನೆಕ್ಸ್ಟ್ ಜರ್ಜಿನ್ ಗೋಲ್ ಅಂತಂದ್ರೆ ಇವ್ರು ಬಂತಂದ್ರೆ ಇವರು ಓವರ್ಸೀಸ್ ಪ್ಲೇಯರ್ ಆಗಿರೋದ್ರಿಂದ ಇವರು ಸ್ಮೃತಿ ಮಂದನ ಜೊತೆ ಓಪನಿಂಗ್ ಆಗಿ ಕಣಕ್ಕೆ ಇಳಿತಾರೆ. ನನ್ನ ಪ್ರಕಾರ ಇದು 3ನೇ ಸ್ಲಾಟ್ ಅಲ್ಲಿ ಬಂತಂದ್ರೆ ಎಲ್ಲಿಸ್ ಪೇರು 100% ಆಡ್ತಾ ಇದ್ರು ಕಳೆದ ಒಂದು ಸೀಸನ್ಗಳಲ್ಲಿ. ಅವ್ರು ಇವಾಗ ಇಲ್ಲದೆ ಇರೋದೊಂದು ಮೇನ್ ರೀಸನ್ ಇಂದ ಹೇಮಲತಾ ಅಂದ್ರೆ ಇವ್ರು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಹೇಮಲತಾ ಅವ್ರು ಆಡಿಸ್ಬೋದು. ಇಲ್ಲ ಅಂತಂದ್ರೆ ಗೌತಮಿ ನಾಯಕ್ ಅವರು ಇರ್ತಾರೆ ಅಂತ ಅನ್ಕೊಂತೀವಿ. ಇನ್ನು 4ನೇ ಪ್ಲೇಸ್ ಅಲ್ಲಿ ಬಂದ್ರೆ ರಿಚಾ ಘೋಷ್ ಇರ್ತಾರೆ, ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್. ಮತ್ತೆ ನೆಕ್ಸ್ಟ್ 5ನೇ ಪ್ಲೇಸ್ ಅಲ್ಲಿ ಇದು ಆಲ್ರೌಂಡರ್ ಕ್ಯಾಟಗರಿಲಿ ಗ್ರಾಸ್ ಹ್ಯಾರಿಸ್ ಇರ್ತಾರೆ. ನೆಕ್ಸ್ಟ್ 6ನೇ ಪ್ಲೇಸ್ ಅಲ್ಲಿ ನಿಧನ್ ಡೆ ಕ್ಲಾರ್ಕ್ ಇರ್ತಾರೆ. ನೆಕ್ಸ್ಟ್ 7ನೇ ಪ್ಲೇಸ್ ಅಲ್ಲಿ ರಾಧಾ ಯಾದವ್ ಇರ್ತಾರೆ. 8ನೇದ್ರಲ್ಲಿ ಪೂಜಾ ವಸ್ತಾಕರ್ ಇರ್ತಾರೆ. 9ನೇದ್ರಲ್ಲಿ ಅರುಂಧತಿ ರೆಡ್ಡಿ ಇರ್ತಾರೆ. 10ನೇ ಪ್ಲೇಸ್ ಅಲ್ಲಿ ಶ್ರೇಯಾಂಕ ಪಟೇಲ್ ಇರ್ತಾರೆ, ಕರ್ನಾಟಕ ಪ್ಲೇಯರ್ ಇವರು. ನೆಕ್ಸ್ಟ್ 11ನೇದು ಲಾರಾ ಬೆಲ್ ಇರ್ತಾರೆ. ಈ ಲಾರಾ ಬೆಲ್ ಅವರು ನನ್ನ ಪ್ರಕಾರ ಈ 4 ಓವರ್ ಆಗಿ ಈ RCB ಪ್ಲೇಯಿಂಗ್ 11 ಸ್ಕ್ವಾಡ್ ಅಲ್ಲಿ ಬಂದು ಟೋಟಲ್ 5 ಜನ ಗೈಸ್ ಇರೋದು ಓವರ್ಸೀಸ್ ಪ್ಲೇಯರ್ಸ್. ಅಂದ್ರೆ ಈ 4 ಜನನು ಮೇನ್ ಪ್ಲೇಯರ್ ಆಗಿ ಓವರ್ಸೀಸ್ ಪ್ಲೇಯರ್ ಆಗಿ ಆಡ್ತಾರೆ RCB ತಂಡದಲ್ಲಿ. ನಾನು ಹೇಳಿರೋ ಈ ಪ್ಲೇಯಿಂಗ್ 11 ಅಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ? RCB ತಂಡ ಈ ಸ್ಟ್ರಾಂಗ್ ಇದಾರ, ಸ್ವಲ್ಪ ಡಲ್ ಇದಾರ? ಎಲ್ಲಿಸ್ ಪೆರಿ ಇಲ್ದಿರೋದು ಎಲ್ಲಿಸ್ ಪೆರಿ ಇಲ್ದಿರೋದು ನನಗೇನೋ ಅವ್ರು ಇಲ್ದ್ರೆ ಗೆಲ್ತಾರೆ, ಅವ್ರು ಇಲ್ಲಾಂದ್ರೆ ಸೋತೋಗ್ತಾರೆ ಅಂತ ಏನು ಅನ್ನಕ್ಕಾಗಲ್ಲ ಗೈಸ್. ಇದು ಪರವಾಗಿಲ್ಲ, ಒಂದು ರೇಂಜ್ ಅಲ್ಲಿ ಇದೆ. ಆದ್ರೆ ಮುಂಬೈಗೂ ಹೋಲಿಸಿದ್ರೆ ಈ ತಂಡ ಸ್ಟ್ರಾಂಗ್ ಇದೆಯಾ ಅಂತ ನಿಮ್ಗೆ ಏನ್ ಅನ್ಸುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೈಸ್. ಬಾಯ್ ಬಾಯ್.